ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಯುಪಿಎಸ್ನಲ್ಲಿ ವಿವಿಧ ಸರ್ಕ್ಯೂಟ್ ಬೋರ್ಡ್ಗಳನ್ನು ಹೇಗೆ ಗುರುತಿಸುವುದು ಮತ್ತು ವಿವಿಧ ಪರೀಕ್ಷಾ ಬಿಂದುಗಳಲ್ಲಿ ವೋಲ್ಟೇಜ್ಗಳನ್ನು ಮೇಲ್ವಿಚಾರಣೆ ಮಾಡುವುದು ಹೇಗೆ ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು: 1. ಯುಪಿಎಸ್ನ ವಿವಿಧ ವಿಭಾಗಗಳನ್ನು ಗುರುತಿಸಿ ಮತ್ತು ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ಪರೀಕ್ಷಾ ಬಿಂದುಗಳನ್ನು ಪತ್ತೆ ಮಾಡುವುದು. 2. ಯುಪಿಎಸ್ನಲ್ಲಿನ ವಿವಿಧ ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ವೋಲ್ಟೇಜ್ ಅಥವಾ ವೇವ್ ಫಾರ್ಮ್ ಅನ್ನು ಅಳೆಯುವುದು. ಈ ಪ್ರಯೋಗಕ್ಕೆ ಬೇಕಾಗಿರುವ ಸಲಕರಣೆ ಹಾಗೂ ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್ 1 ಸೆಟ್, ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್ಸ್ 1 ನಂಬರ್, CRO 0 to 20 MHz ಡ್ಯುಯಲ್ ಚಾನೆಲ್ 1 ನಂಬರ್, UPS ವಿತ್ ಬ್ಯಾಟರಿ 1 ಸೆಟ್, ಸೇಫ್ಟಿ ಗ್ಲೋವ್ಸ್ 1 ಸೆಟ್. ವಿಧಾನ: ಹಂತ 1. ವಿದ್ಯುತ್ ತಂತಿಯನ್ನು ಮುಖ್ಯ ಪೂರೈಕೆಯಿಂದ ಸಂಪರ್ಕ ಕಡಿತಗೊಳಿಸಿ ಮತ್ತು ಯುಪಿಎಸ್ ಘಟಕವನ್ನು ತೆರೆಯಿರಿ. ಹಂತ 2. ಯುಪಿಎಸ್ ರೆಫರಿಂಗ್ ಸರ್ಕ್ಯೂಟ್ನ ಬೋರ್ಡ್ಗಳ ಸರ್ಕ್ಯೂಟ್ನಲ್ಲಿರುವ ಪ್ರಮುಖ ವಿಭಾಗಗಳನ್ನು ಗುರುತಿಸಿ. ಹಂತ 3. ಸರ್ಕ್ಯೂಟ್ ಅನ್ನು ಪತ್ತೆ ಹಚ್ಚಿ ಮತ್ತು ಸರ್ಕ್ಯೂಟ್ ರೇಖಾಚಿತ್ರವನ್ನು ಉಲ್ಲೇಖಿಸುವ ಮೂಲಕ ಯುಪಿಎಸ್ನಲ್ಲಿ ಪರೀಕ್ಷಾ ಬಿಂದುಗಳನ್ನು ಗುರುತಿಸಿ. ಯುಪಿಎಸ್ನ ಟೈಪ್ಗಳು: ಆನ್ಲೈನ್ ಯುಪಿಎಸ್, ಸೀರಿಯಲ್ ನಂಬರ್ 1, ನೇಮ್ ಆಫ್ ದ ಸೆಕ್ಷನ್, ರೆಕ್ಟಿಫೈಯರ್ ಸೆಕ್ಷನ್. ಪರ್ಪಸ್: ಕಂಪ್ಯೂಟರ್ನ ಯುಪಿಎಸ್ನಲ್ಲಿರುವ ರೆಕ್ಟಿಫೈಯರ್ ಘಟಕವು ಮುಖ್ಯ ವಿದ್ಯುತ್ ಸರಬರಾಜಿನಿಂದ ಪರ್ಯಾಯ ವಿದ್ಯುತ್ ಎಸಿ ವಿದ್ಯುತ್ ಶಕ್ತಿಯನ್ನ ನೇರ ವಿದ್ಯುತ್ ಡಿಸಿ ವಿದ್ಯುತ್ ಆಗಿ ಪರಿವರ್ತಿಸಲು ಕಾರಣವಾಗಿದೆ. ಒಮ್ಮೆ ಪರಿವರ್ತಿಸಿದ ನಂತರ ಈ ಡಿಸಿ ಪವರ್ ಅನ್ನು ಯುಪಿಎಸ್ ಒಳಗೆ ಬ್ಯಾಟರಿಗಳನ್ನ ಚಾರ್ಜ್ ಮಾಡಲು ಬಳಸಲಾಗುತ್ತದೆ ಮತ್ತು ಕಂಪ್ಯೂಟರ್ಗಳು ಮತ್ತು ಸರ್ವರ್ಗಳಂತಹ ಸಂಪರ್ಕಿತ ಸಾಧನಗಳಿಗೆ ನೇರವಾಗಿ ಶಕ್ತಿಯನ್ನ ನೀಡುತ್ತದೆ. ನಂಬರ್ 2. ಸ್ಟೆಪ್ ಡೌನ್ ಚಾಪರ್. ಅನಿಯಂತ್ರಿತ ರೆಕ್ಟಿಫೈಯರ್ ಎಸಿ ವೋಲ್ಟೇಜ್ಗಳನ್ನು ಡಿಸಿ ವೋಲ್ಟೇಜ್ಗಳಾಗಿ ಪರಿವರ್ತಿಸುತ್ತದೆ. ಸ್ಥಿರ ಡಿಸಿಯನ್ನು ಸ್ಟೆಪ್ ಡೌನ್ ಚಾಪರ್ಗೆ ನೀಡಲಾಗುತ್ತದೆ. ಪಿಎಂಡಬ್ಲ್ಯೂ ನಿಯಂತ್ರಣ ತಂತ್ರವು ಸ್ವಿಚಿಂಗ್ ಆವರ್ತನವನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ಮಾಫ್ ಸೆಟ್ ಅನ್ನು ಆನ್ ಆಗುವುದನ್ನು ಖಚಿತಪಡಿಸಿಕೊಳ್ಳಲು ಕರ್ತವ್ಯ ಚಕ್ರವನ್ನು ನಿಯಂತ್ರಿಸುತ್ತದೆ. ಸ್ಥಿರ ಕರೆಂಟ್ ಚಾರ್ಜಿಂಗ್ ವಿಧಾನದಲ್ಲಿ ಪ್ರಸ್ತುತವನ್ನ ಸ್ಥಿರ ದರದಲ್ಲಿ ಹೊಂದಿಸಲಾಗಿದೆ. ಚಾಪರ್ ಅನ್ನು ಬದಲಾಯಿಸುವ ಮೂಲಕ ನಿರಂತರ ಪ್ರವಾಹವನ್ನು ಸಾಧಿಸಲಾಗುತ್ತದೆ. ಸ್ವೈಪ್ ಡೌನ್ ಚಾಪರ್ ಇನ್ಪುಟ್ ವೋಲ್ಟೇಜ್ಗಿಂತ ಕಡಿಮೆ ಸರಾಸರಿ ಔಟ್ಪುಟ್ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ. ನಂಬರ್ 3. ರಿಲೇ ಯೂನಿಟ್. ಬ್ಯಾಟರಿ ರಿಲೇ ಮೂಲಕ ವೇರಿಯೇಬಲ್ ಡಿಸಿಗೆ ಸಂಪರ್ಕ ಹೊಂದಿದೆ. ರಿಲೇ ಮಿತಿಮೀರಿದ ಮತ್ತು ಡಿಸ್ಚಾರ್ಜ್ ಆಗುವ ಪರಿಸ್ಥಿತಿಗಳ ಮೇಲೆ ಪ್ರವಾಸವನ್ನ ನೀಡುತ್ತದೆ. ರಿಲೇಗಳು ಸ್ಥಿರ ಸ್ವಿಚ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇನ್ವರ್ಟರ್ ಸ್ವಿಚಿಂಗ್ ಅನ್ನು ಪಿಐಸಿ ಮೈಕ್ರೋ ಕಂಟ್ರೋಲರ್ ಮೂಲಕ ನಿಯಂತ್ರಿಸಲಾಗುತ್ತದೆ. ನಂಬರ್ 4. ಇನ್ವರ್ಟರ್ ಯೂನಿಟ್. ಯುಪಿಎಸ್ನಲ್ಲಿರುವ ಇನ್ವರ್ಟರ್ ಘಟಕವು ಬ್ಯಾಟರಿಗಳಿಂದ ನೇರ ಪ್ರವಾಹ ಡಿಸಿ ವಿದ್ಯುತ್ ಶಕ್ತಿಯನ್ನ ಪರ್ಯಾಯ ಪ್ರವಾಹ ಎಸಿ ವಿದ್ಯುತ್ ಆಗಿ ಪರಿವರ್ತಿಸಲು ಕಾರಣವಾಗಿದೆ. ಇನ್ವರ್ಟರ್ ಘಟಕವು ಸಾಮಾನ್ಯವಾಗಿ ಪವರ್ ಟ್ರಾನ್ಸಿಸ್ಟರ್ಗಳು, ಮಾವ್ಸೆಟ್ಗಳು, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಗಳು ಅಥವಾ ಐಜಿಬಿಟಿಗಳನ್ನ ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್ಗಳನ್ನ ಒಳಗೊಂಡಿರುತ್ತದೆ ಮತ್ತು ವಿಭಿನ್ನ ಅಗಲಗಳೊಂದಿಗೆ ನಾಡಿ ತರಂಗಗಳನ್ನು ರಚಿಸಲು ಆನ್ ಅಥವಾ ಆಫ್ ಮಧ್ಯಂತರಗಳನ್ನ ಬದಲಾಯಿಸುತ್ತದೆ. ನಂತರ ಅವುಗಳನ್ನ ಸೈನ್ ತರಂಗವಾಗಿ ಸಂಯೋಜಿಸುತ್ತದೆ. ನಂಬರ್ 5. ಮೈಕ್ರೋ ಕಂಟ್ರೋಲರ್. ಮೈಕ್ರೋ ಕಂಟ್ರೋಲರ್ ಬ್ಯಾಟರಿ ಚಾರ್ಜಿಂಗ್ ಮತ್ತು ಡಿಸ್ಚಾರ್ಜ್, ಇನ್ವರ್ಟರ್ ಕಾರ್ಯಾಚರಣೆ ಮತ್ತು ಪವರ್ ಔಟ್ಪುಟ್ ನಿಯಂತ್ರಣದಂತಹ ವಿವಿಧ ಘಟಕಗಳನ್ನು ನಿಯಂತ್ರಿಸುವ ಮೂಲಕ ಯುಪಿಎಸ್ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ಸಂಪರ್ಕಿತ ಸಾಧನಗಳಿಗೆ ತಡೆರಹಿತ ವಿದ್ಯುತ್ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಇದು ಇನ್ಪುಟ್ ಪವರ್, ಬ್ಯಾಟರಿ ಸ್ಥಿತಿ ಮತ್ತು ಇತರ ನಿಯತಾಂಕಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತದೆ. ಹಂತ 1. ಯುಪಿಎಸ್ಗೆ ಎಸಿ ಮುಖ್ಯ ಪೂರೈಕೆಯನ್ನು ಸಂಪರ್ಕಿಸಿ ಮತ್ತು ಪ್ರತಿ ವಿಭಾಗದ ಪರೀಕ್ಷಾ ಪಾಯಿಂಟ್ ವೋಲ್ಟೇಜ್ಗಳನ್ನು ಅಳೆಯಿರಿ ಮತ್ತು ಕೋಷ್ಟಕದಲ್ಲಿ ದಾಖಲಿಸಿ. ಹಂತ 2. ಅಳತೆಗಾಗಿ CRO ಅನ್ನು ತಯಾರಿಸಿ ಮತ್ತು ಆಸಿಲೇಟರ್ ವಿಭಾಗದಲ್ಲಿ ಔಟ್ಪುಟ್ ತರಂಗ ರೂಪವನ್ನು ಪರಿಶೀಲಿಸಿ. ನೇಮ್ ಆಫ್ ದ ಸೆಕ್ಷನ್. ಇನ್ವರ್ಟರ್ ಚೇಂಜ್ ಓವರ್ ವಿಭಾಗಕ್ಕೆ ಮುಖ್ಯಗಳು ಬ್ಯಾಟರಿ ಸ್ಥಿತಿ ಸೂಚಕ ವಿಭಾಗ. ಟೆಸ್ಟ್ ಪಾಯಿಂಟ್. ಟೆಸ್ಟ್ ಪಾಯಿಂಟ್ 1. ಡಿಸ್ಕ್ರಿಪ್ಷನ್ ಆರ್ ಫಂಕ್ಷನ್ ಆಫ್ ದ ಸೆಕ್ಷನ್. ಎಸಿ ಮುಖ್ಯ ಇನ್ಪುಟ್. ಮಲ್ಟಿಮೀಟರ್ ಅನ್ನು ಎಸಿ ವೋಲ್ಟೇಜ್ಗೆ ಸೂಕ್ತವಾದ ಶ್ರೇಣಿಯೊಂದಿಗೆ ಹೊಂದಿಸಿ ಮತ್ತು 3 ಪಿನ್ ಸಾಕೆಟ್ಗಳಲ್ಲಿ ಮುಖ್ಯ ಇನ್ಪುಟ್ ವೋಲ್ಟೇಜ್ನಲ್ಲಿ ವೋಲ್ಟೇಜ್ ಅನ್ನು ಅಳೆಯಿರಿ. ವೋಲ್ಟೇಜ್ ಆರ್ ವೇವ್ ಫಾರ್ಮ್. ಟೆಸ್ಟ್ ಪಾಯಿಂಟ್ 2. ಸರಿಪಡಿಸಿದ ಡಿಸಿ ಔಟ್ಪುಟ್. ಮಲ್ಟಿಮೀಟರ್ ಅನ್ನು ಡಿಸಿ ವೋಲ್ಟೇಜ್ಗೆ ಸೂಕ್ತವಾದ ಶ್ರೇಣಿಯೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಧ್ರುವೀಯತೆಯೊಂದಿಗೆ ಸೇತುವೆ ರೆಕ್ಟಿಫೈಯರ್ನ ಔಟ್ಪುಟ್ನಲ್ಲಿ ವೋಲ್ಟೇಜ್ ಅನ್ನು ಅಳೆಯಿರಿ. ಟೆಸ್ಟ್ ಪಾಯಿಂಟ್ 3. ಬ್ಯಾಟರಿ ವೋಲ್ಟೇಜ್.
ಮಲ್ಟಿಮೀಟರ್ ಅನ್ನು ಡಿಸಿ ವೋಲ್ಟೇಜ್ಗೆ ಸೂಕ್ತವಾದ ಶ್ರೇಣಿಯೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಧ್ರುವೀಯತೆಯೊಂದಿಗೆ ಬ್ಯಾಟರಿ ಟರ್ಮಿನಲ್ಗಳಾದ್ಯಂತ ವೋಲ್ಟೇಜ್ ಅನ್ನು ಅಳೆಯಿರಿ. ಟೆಸ್ಟ್ ಪಾಯಿಂಟ್ 4. ಬ್ಯಾಟರಿ ಸ್ಥಿತಿ ಸೂಚಕ ವಿಭಾಗ. ಯುಪಿಎಸ್ ಘಟಕದ ಮುಂಭಾಗದ ಫಲಕದಲ್ಲಿ ಎಲ್ಇಡಿ ಸೂಚಕಗಳನ್ನು ನೋಡಿ. ವಿಶಿಷ್ಟವಾಗಿ ಹಸಿರು ಎಲ್ಇಡಿ ಬ್ಯಾಟರಿಯು ಸಂಪೂರ್ಣವಾಗಿ ಚಾರ್ಜ್ ಆಗಿದೆ ಮತ್ತು ಉತ್ತಮ ಸ್ಥಿತಿಯಲ್ಲಿದೆ ಎಂದು ಸೂಚಿಸುತ್ತದೆ. ಹಳದಿ ಅಥವಾ ಆಂಬರ್ ಎಲ್ಇಡಿ ಭಾಗಶಃ ಚಾರ್ಜ್ ಮಾಡಲಾದ ಬ್ಯಾಟರಿ ಅಥವಾ ಎಚ್ಚರಿಕೆಯ ಸ್ಥಿತಿಯನ್ನು ಸೂಚಿಸಬಹುದು. ಬ್ಯಾಟರಿಗೆ ಗಮನ ಬೇಕು ಎಂದು ಸೂಚಿಸುತ್ತದೆ. ಕೆಂಪು ಎಲ್ಇಡಿ ಸಾಮಾನ್ಯವಾಗಿ ಕಡಿಮೆ ಬ್ಯಾಟರಿ ಸ್ಥಿತಿಯನ್ನ ಸೂಚಿಸುತ್ತದೆ ಅಥವಾ ತಕ್ಷಣದ ಕ್ರಮದ ಅಗತ್ಯವಿರುವ ದೋಷವನ್ನ ಸೂಚಿಸುತ್ತದೆ. ಆಸ್ಕಿಲೇಟರ್ ಅಂಡ್ ಡ್ರೈವರ್ ಸೆಕ್ಷನ್. ಟೆಸ್ಟ್ ಪಾಯಿಂಟ್ 5. ನಿಯಂತ್ರಕ ಐಸಿಗೆ ಇನ್ಪುಟ್ ಮಾಡಿ. ನಿಮ್ಮ ಮಲ್ಟಿಮೀಟರ್ ಅನ್ನು ಡಿಸಿ ವೋಲ್ಟೇಜ್ ಮಾಪನಕ್ಕೆ ಹೊಂದಿಸಿ. ಯುಪಿಎಸ್ ಸರ್ಕ್ಯೂಟ್ ಬೋರ್ಡ್ನಲ್ಲಿ ರೆಗ್ಯುಲೇಟರ್ನ ಇನ್ಪುಟ್ ಟರ್ಮಿನಲ್ಗಳನ್ನು ಗುರುತಿಸಿ. ಸರಿಯಾದ ಧ್ರುವೀಯತೆಗಳೊಂದಿಗೆ ಐಸಿ ಲೀಡ್ಗಳಿಗೆ ಮಲ್ಟಿಮೀಟರ್ನ ಲೀಡ್ಗಳನ್ನು ಸಂಪರ್ಕಿಸಿ ಮತ್ತು ವೋಲ್ಟೇಜ್ ಅನ್ನು ಅಳೆಯಿರಿ. ಟೆಸ್ಟ್ ಪಾಯಿಂಟ್ 6. ನಿಯಂತ್ರಕ ಐಸಿ ಔಟ್ಪುಟ್. ನಿಮ್ಮ ಮಲ್ಟಿಮೀಟರ್ ಅನ್ನು ಡಿಸಿ ವೋಲ್ಟೇಜ್ ಮಾಪನಕ್ಕೆ ಹೊಂದಿಸಿ. ಯುಪಿಎಸ್ ಸರ್ಕ್ಯೂಟ್ ಬೋರ್ಡ್ನಲ್ಲಿ ಐಸಿ ರೆಗ್ಯುಲೇಟರ್ನ ಔಟ್ಪುಟ್ ಟರ್ಮಿನಲ್ಗಳನ್ನು ಗುರುತಿಸಿ. ಸರಿಯಾದ ಧ್ರುವೀಯತೆಯೊಂದಿಗೆ ಐಸಿ ಲೀಡ್ಗಳನ್ನು ಮಲ್ಟಿಮೀಟರ್ನ ಲೀಡ್ಗಳನ್ನು ಸಂಪರ್ಕಿಸಿ ಮತ್ತು ವೋಲ್ಟೇಜ್ ಅನ್ನು ಅಳೆಯಿರಿ. ಮಲ್ಟಿಮೀಟರ್ನಲ್ಲಿನ ವೋಲ್ಟೇಜ್ ಸ್ಥಿರದೊಂದಿಗೆ ಅಪೇಕ್ಷಿತ ಉತ್ಪಾದನೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಟೆಸ್ಟ್ ಪಾಯಿಂಟ್ 7. ಆಸ್ಕಿಲೇಟರ್ ಔಟ್ಪುಟ್ ವೋಲ್ಟೇಜ್ ಎಸಿ. ಸಿಆರ್ಒ ಬಳಸಿಕೊಂಡು ತರಂಗ ರೂಪವನ್ನ ಗಮನಿಸಿ. ಯುಪಿಎಸ್ ಒಳಗೆ ಆಂದೋಲಕ ಸರ್ಕ್ಯೂಟ್ರಿಯನ್ನ ಗುರುತಿಸಿ. ಆಸಿಲೇಟರ್ ಸರ್ಕ್ಯೂಟ್ನ ಔಟ್ಪುಟ್ನಾದ್ಯಂತ ಆಂದೋಲಕ ಶೋಧಕಗಳನ್ನು ಸಂಪರ್ಕಿಸಿ. ಎಸಿ ತರಂಗ ರೂಪವನ್ನ ಸರಿಯಾಗಿ ಪ್ರದರ್ಶಿಸಲು ಸಿಆರ್ಒನಲ್ಲಿ ಸೆಟ್ಟಿಂಗ್ಗಳನ್ನು ಹೊಂದಿಸಿ. ಟೆಸ್ಟ್ ಪಾಯಿಂಟ್ 8. ಮೇಲಿನ ಬ್ಯಾಂಕ್ ಡ್ರೈವ್ಗೆ ಎಸಿ ಪಲ್ಸ್ ಇನ್ಪುಟ್ ಅನ್ನು ಟ್ರಿಗರ್ ಮಾಡುವುದು. ಯುಪಿಎಸ್ ಒಳಗೆ ಟ್ರಿಗರಿಂಗ್ ಸರ್ಕ್ಯೂಟ್ ಅನ್ನು ಗುರುತಿಸಿ. ಲೋವರ್ ಬ್ಯಾಂಕ್ ಡ್ರೈವರ್ನ ಔಟ್ಪುಟ್ಗೆ ಅಸಿಲೋಸ್ಕೋಪ್ ಪ್ರೋಬ್ಗಳನ್ನು ಸಂಪರ್ಕಿಸಿ. ಪ್ರಚೋದಿಸುವ ನಾಡಿ ತರಂಗ ರೂಪವನ್ನು ಸರಿಯಾಗಿ ಪ್ರದರ್ಶಿಸಲು ಅಸಿಲೋಸ್ಕೋಪ್ನಲ್ಲಿ ಸೆಟ್ಟಿಂಗ್ಗಳನ್ನು ಹೊಂದಿಸಿ. ಟೆಸ್ಟ್ ಪಾಯಿಂಟ್ 9. ಲೋವರ್ ಬ್ಯಾಂಕ್ ಡ್ರೈವ್ಗೆ ಎಸಿ ಪಲ್ಸ್ ಇನ್ಪುಟ್ ಅನ್ನು ಟ್ರಿಗರ್ ಮಾಡುವುದು. ಯುಪಿಎಸ್ ಒಳಗೆ ಟ್ರಿಗರಿಂಗ್ ಸರ್ಕ್ಯೂಟ್ ಅನ್ನು ಗುರುತಿಸಿ. ಮೇಲಿನ ಬ್ಯಾಂಕ್ ಡ್ರೈವರ್ನ ಔಟ್ಪುಟ್ಗೆ ಅಸಿಲೋಸ್ಕೋಪ್ ಪ್ರೋಬ್ಗಳನ್ನು ಸಂಪರ್ಕಿಸಿ. ಪ್ರಚೋದಿಸುವ ನಾಡಿ ತರಂಗ ರೂಪವನ್ನು ಸರಿಯಾಗಿ ಪ್ರದರ್ಶಿಸಲು ಅಸಿಲೋಸ್ಕೋಪ್ ಸೆಟ್ಟಿಂಗ್ಗಳನ್ನು ಹೊಂದಿಸಿ. ಟೆಸ್ಟ್ ಪಾಯಿಂಟ್ 10. ಮೇಲಿನ ಬ್ಯಾಂಕ್ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ ಎಸಿಗೆ ಪಲ್ಸ್ ಇನ್ಪುಟ್ ಅನ್ನು ಪ್ರಚೋದಿಸುವುದು. ಯುಪಿಎಸ್ ಸರ್ಕ್ಯೂಟ್ನಲ್ಲಿ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ ಅನ್ನು ಗುರುತಿಸಿ. ಸ್ವಿಚಿಂಗ್ ಟ್ರಾನ್ಸಿಸ್ಟರ್ನ ಗೇಟ್ ಮಾಫ್ಸೆಟ್ಗಳಿಗೆ ಅಥವಾ ಬೇಸ್ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗಳಿಗಾಗಿ ಟರ್ಮಿನಲ್ ಅನ್ನು ಗುರುತಿಸಿ. ಸಿಆರ್ಒದ ತನಿಖೆಯನ್ನ ಮೇಲಿನ ಬ್ಯಾಂಕ್ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ನ ಗೇಟ್ ಅಥವಾ ಬೇಸ್ ಟರ್ಮಿನಲ್ಗೆ ಸಂಪರ್ಕಿಸಿ. ಪ್ರಚೋದಕ ಪಲ್ಸ್ ತರಂಗ ರೂಪವನ್ನು ಸರಿಯಾಗಿ ಸೆರೆಹಿಡಿಯಲು ಮತ್ತು ಪ್ರದರ್ಶಿಸಲು ಸಿಆರ್ಒನಲ್ಲಿ ಸೆಟ್ಟಿಂಗ್ಗಳನ್ನು ಹೊಂದಿಸಿ. ಟೆಸ್ಟ್ ಪಾಯಿಂಟ್ 11. ಲೋವರ್ ಬ್ಯಾಂಕ್ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ಗೆ ಎಸಿ ಪಲ್ಸ್ ಇನ್ಪುಟ್ ಅನ್ನು ಟ್ರಿಗರ್ ಮಾಡುವುದು. ಸಿಆರ್ಒನ ಪ್ರೋಬ್ ಅನ್ನು ಕೆಳ ಬ್ಯಾಂಕ್ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ನ ಗೇಟ್ ಅಥವಾ ಬೇಸ್ ಟರ್ಮಿನಲ್ಗೆ ಸಂಪರ್ಕಿಸಿ. ಪ್ರಚೋದಕ ಪಲ್ಸ್ ತರಂಗ ರೂಪವನ್ನು ಸರಿಯಾಗಿ ಸೆರೆಹಿಡಿಯಲು ಮತ್ತು ಪ್ರದರ್ಶಿಸಲು ಸಿಆರ್ಒನಲ್ಲಿ ಸೆಟ್ಟಿಂಗ್ಗಳನ್ನು ಹೊಂದಿಸಿ. ಇನ್ವರ್ಟರ್ ಸೆಕ್ಷನ್. ಟೆಸ್ಟ್ ಪಾಯಿಂಟ್ 12. ಇನ್ವರ್ಟರ್ ವಿಭಾಗಕ್ಕೆ ಡಿಸಿ ಇನ್ಪುಟ್ ಮೇಲಿನ ಬ್ಯಾಂಕ್. ಇನ್ವರ್ಟರ್ ಮೇಲಿನ ಡಿಸಿ ಇನ್ಪುಟ್ ವಿಭಾಗವನ್ನು ಗುರುತಿಸಿ. ಡಿಸಿ ವೋಲ್ಟೇಜ್ ಮೋಡ್ನಲ್ಲಿ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಸರಿಯಾದ ಧ್ರುವೀಯತೆಯೊಂದಿಗೆ ಇನ್ವರ್ಟರ್ ವಿಭಾಗದ ಡಿಸಿ ಇನ್ಪುಟ್ ಟರ್ಮಿನಲ್ಗಳಲ್ಲಿ ಮಲ್ಟಿಮೀಟರ್ ಪ್ರೋಬ್ಗಳನ್ನು ಇರಿಸಿ ಮತ್ತು ವೋಲ್ಟೇಜ್ ಅನ್ನು ಅಳೆಯಿರಿ. ಟೆಸ್ಟ್ ಪಾಯಿಂಟ್ 13. ಇನ್ವರ್ಟರ್ ವಿಭಾಗಕ್ಕೆ ಡಿಸಿ ಇನ್ಪುಟ್ ಕೆಳ ಬ್ಯಾಂಕ್. ಇನ್ವರ್ಟರ್ ಕೆಳಗಿನ ಡಿಸಿ ಇನ್ಪುಟ್ ವಿಭಾಗವನ್ನು ಗುರುತಿಸಿ. ಡಿಸಿ ವೋಲ್ಟೇಜ್ ಮೋಡ್ನಲ್ಲಿ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ಸರಿಯಾದ ಧ್ರುವೀಯತೆಯೊಂದಿಗೆ ಇನ್ವರ್ಟರ್ ವಿಭಾಗದಲ್ಲಿ ಡಿಸಿ ಇನ್ಪುಟ್ ಟರ್ಮಿನಲ್ಗಳಲ್ಲಿ ಮಲ್ಟಿಮೀಟರ್ ಪ್ರೋಬ್ಗಳನ್ನು ಇರಿಸಿ ಮತ್ತು ವೋಲ್ಟೇಜ್ ಅನ್ನು ಅಳೆಯಿರಿ. ಟೆಸ್ಟ್ ಪಾಯಿಂಟ್ 14. ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ ಟ್ಯಾಂಪಿಂಗ್ನಲ್ಲಿ ಔಟ್ಪುಟ್ ಇನ್ವರ್ಟರ್ ವೋಲ್ಟೇಜ್ಗಳು. ಯುಪಿಎಸ್ ಘಟಕದಲ್ಲಿ ಟ್ರಾನ್ಸ್ಫಾರ್ಮರ್ನ ದ್ವಿತೀಯ ಭಾಗವನ್ನು ಗುರುತಿಸಿ. ಸೂಕ್ತವಾದ ಶ್ರೇಣಿಯೊಂದಿಗೆ ಎಸಿ ವೋಲ್ಟೇಜ್ ಅನ್ನು ಅಳೆಯಲು ಮಲ್ಟಿಮೀಟರ್ ಅನ್ನು ಹೊಂದಿಸಿ. ನೀವು ಬಯಸಿದ ಔಟ್ಪುಟ್ ವೋಲ್ಟೇಜ್ ಅನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಮಲ್ಟಿಮೀಟರ್ ಪ್ರೋಬ್ಗಳನ್ನು ಟ್ಯಾಪಿಂಗ್ಗಳ ನಡುವೆ ಸೆಕೆಂಡರಿ ಸೈಡ್ ಟರ್ಮಿನಲ್ನಲ್ಲಿ ಇರಿಸಿ. ರೀಕ್ಯಾಪ್. ಈ ವಿಡಿಯೋದಲ್ಲಿ ಇಲ್ಲಿಯವರೆಗೆ ನಾವು ಚರ್ಚಿಸಿರುವುದು: 1. ಯುಪಿಎಸ್ನ ವಿವಿಧ ವಿಭಾಗಗಳನ್ನು ಗುರುತಿಸಿ ಮತ್ತು ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ಪರೀಕ್ಷಾ ಬಿಂದುಗಳನ್ನು ಪತ್ತೆ ಮಾಡುವುದು. 2. ಯುಪಿಎಸ್ನಲ್ಲಿನ ವಿವಿಧ ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ವೋಲ್ಟೇಜ್ ಅಥವಾ ವೇವ್ ಫಾರ್ಮ್ ಅನ್ನು ಅಳೆಯುವುದು.
ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.